ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು 6 ಮತ್ತು 7ನೇ ತರಗತಿಗೆ ಸಂಬಂಧಿಸಿದಂತೆ ರೋಮನ್ ಸಂಖ್ಯಾ ಪದ್ಧತಿಗಳನ್ನು ನೋಡ್ತಾ ಹೋಗೋಣ. ಈ ರೋಮನ್ ಸಂಖ್ಯಾ ಅಂದರೆ ಸಂಖ್ಯಾ ಪದ್ಧತಿಯಲ್ಲಿ ಭಾರತೀಯ ಸಂಖ್ಯಾ ಪದ್ಧತಿ, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಮತ್ತು ರೋಮನ್ ಸಂಖ್ಯಾ ಪದ್ಧತಿ ಅಂತಕ್ಕಂಥ ನಿಮಗೆಲ್ಲ ಗೊತ್ತಿದೆ. ಇದರಲ್ಲಿ ಮೊದಲನೇದಾಗಿ ಭಾರತೀಯ ಸಂಖ್ಯಾ ಪದ್ಧತಿ. ಈ ಸಂಖ್ಯಾ ಪದ್ಧತಿಯಲ್ಲಿ 10 ಸಂಖ್ಯಾ ಸೂಚಕಗಳು ಬರ್ತವೆ ಅಂತ ನಿಮ್ಗೆ ಗೊತ್ತಿದೆ. ಸಂಖ್ಯಾ ಸೂಚಕ ಸಂಕೇತಗಳು ಅಂತ ಹೇಳ್ತೀವಿ. ಆ ಸಂಕೇತಗಳು ಯಾವ್ಯಾವ ರೀತಿ ಇರ್ತವೆ ಅಂದರೆ ಗುರುತಿಸಬಹುದಾಗಿರ್ತಕ್ಕಂಥ ಒಂದು ಮುಖಬೆಲೆಗಳನ್ನು ನಾವು ಮೊದಲೇ ನೋಡಿದ್ವಿ. ಉದಾಹರಣೆಗೆ ಇದಕ್ಕೆ ನಾವು 1 ಅಂತ ಕರಿತೀವಿ, ಇದಕ್ಕೆ 2 ಅಂತ ಹೇಳ್ತೀವಿ. ಈ ರೀತಿಯಾಗಿ ಒಟ್ಟು 10 ಸಂಖ್ಯಾ ಸೂಚಕಗಳನ್ನು ನಾವು ಇದರಲ್ಲಿ ಬಳಕೆ ಮಾಡಿಕೊಳ್ತೀವಿ. ಅದೇ ರೀತಿಯಾಗಿ ರೋಮನ್ ಸಂಖ್ಯಾ ಪದ್ಧತಿ ಬರೋದಾದರೆ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು 7 ಸಂಖ್ಯಾ ಸೂಚಕಗಳು ನೋಡ್ತೀವಿ. ಈ 7 ಸಂಖ್ಯಾ ಸೂಚಕಗಳಲ್ಲಿ ಅವು ಯಾವುವು ಅಂತಂದು ಹೇಳಿದ್ರೆ IVXNCDM ಅಂತಕ್ಕಂಥ ಒಟ್ಟು 7 ಸಂಕೇತಗಳನ್ನು ನಾವು ಬಳಕೆ ಮಾಡ್ಕೊತೀವಿ. ಇಲ್ಲಿ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಡಿಯನ್ ಸಿಸ್ಟಮ್ ಆ್ಯಂಡ್ ರೋಮನ್ ಸಿಸ್ಟಮ್ ಅಂತ ಹೇಳಿ ಅಂದರೆ ಈ ರೋಮನ್ ಸಂಖ್ಯಾ ಪದ್ಧತಿಗೂ ಮತ್ತು ಭಾರತೀಯ ಸಂಖ್ಯಾ ಪದ್ಧತಿ ಇರತಕ್ಕಂಥ ಕೆಲವು ವ್ಯತ್ಯಾಸಗಳನ್ನು ನೋಡೋದಾದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ 10 ಸಂಖ್ಯಾ ಸೂಚಕಗಳು ಮತ್ತು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ 7 ಸಂಖ್ಯಾ ಸೂಚಕಗಳು. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಇದೆ. ಬಟ್ ಆದರೆ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನ ಬೆಲೆ ಇಲ್ಲ, ಕೇವಲ ಮುಖ ಬೆಲೆ ಮಾತ್ರ ಇರ್ತದೆ. ಆಮೇಲೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ 0 ಬಳಕೆ ಇದೆ, ಬಟ್ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ 0 ಬಳಕೆ ಇಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಸಂಕೇತವನ್ನು ಕೂಡ ಅದರಲ್ಲಿ ನಾವು ಬಳಕೆ ಮಾಡಿಕೊಳ್ಳಲ್ಲ. ಅಂಥ ಕೆಲವು ವ್ಯತ್ಯಾಸಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ರೋಮ್ ದೇಶದ ಜನ ತಮ್ಮ ದಿನನಿತ್ಯ ವ್ಯವಹಾರಕ್ಕಾಗಿ ಬಳಸ್ತಿದ್ದ ಕೆಲವು ಸಂಕೇತಗಳೇ ರೋಮನ್ ಸಂಕೇತಗಳು ಅಂತ ನಾವು ಕರಿತೀವಿ. ಹಾಗಾದರೆ ಈ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ 7 ಸಂಖ್ಯಾ ಸೂಚಕ ಅಂತ ಹೇಳಿ ಅದರಲ್ಲಿ IVXNCDM ಅಂತಕ್ಕಂಥ ಈ 7 ಸಂಖ್ಯಾ ಸೂಚಕಗಳು ತಂದೇ ಇರತಕ್ಕಂಥ ಒಂದು ಮುಖ ಬೆಲೆಯನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ I ಅಂತ ಹೇಳಿದಾಗ ನಾವು 1 ಸೂಚಿಸುತ್ತೆ. V ಅಂತ ಹೇಳಿದಾಗ ಅಂದರೆ ಇವೆಲ್ಲವೂ ಕೂಡ ಇಂಗ್ಲಿಷ್ನ ಕ್ಯಾಪಿಟಲ್ ಲೆಟರ್ಸ್. ಇಲ್ಲಿ X ಮೀನ್ಸ್ 10, L ಮೀನ್ಸ್ 50, ದೆನ್ C ಮೀನ್ಸ್ 100, D ಮೀನ್ಸ್ 500, ದ ಲಾಸ್ಟ್ ಒನ್ M ಮೀನ್ಸ್ 1000 ಅಂತಕ್ಕಂಥದ್ದು. ಇದು ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಇದರಲ್ಲಿ ನಾವು ಬಹಳಷ್ಟು ಜನ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ರೋಮನ್ ಸಂಖ್ಯಾ ಪದ್ಧತಿಯಲ್ಲೇ ಸಂಖ್ಯೆದಲ್ಲಿ ಕೇವಲ ನಾವು 1 ರಿಂದ 10ರವರೆಗೂ ಹಬ್ಬ ಅಂದರೆ 20ರವರೆಗೂ ಬರೀತಾರೆ. 40 ಬರಲ್ಲ, 50 ಅಥವಾ 100ಗಳನ್ನು ಬರಬೇಕು ಅಂತ ಹೇಳಿದಾಗ ಭಾಳ ವ್ಯತ್ಯಾಸ ಆಗುತ್ತೆ. ಎಷ್ಟೋ 7ನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ಕೂಡ ಯಾವುದೇ ಒಂದು ಸಂಖ್ಯೆನ ಕೊಟ್ಟಾಗ ಆ ಸಂಖ್ಯೆಯನ್ನು ಸಂಪೂರ್ಣವಾಗಿ ರೋಮನ್ ಸಂಖ್ಯೆಯಲ್ಲಿ ಬರೀ ಅಂತ ಹೇಳಿದಾಗ ಕಷ್ಟಪಡ್ತಕ್ಕಂಥ ನೋಡ್ತಾ ಇದ್ದೀವಿ. ಬಟ್ ಆದರೆ ಯಾವುದೇ ಒಂದು ಸಂಖ್ಯೆನ ಕೊಡಲಿ, ಆ ಸಂಖ್ಯೆನ ಲೀಲಾಜಾಲವಾಗಿ ಸಂಪೂರ್ಣವಾಗಿ ನಾನು ಬರೆದು ಕೊಡ್ತೀನಿ ಅಂತಕ್ಕಂಥದ್ದು ಗೊತ್ತಾಗಬೇಕಾದ್ರೆ ಪ್ರಪ್ರಥಮವಾಗಿ ನೀವು ಇಲ್ಲಿರ್ತಕ್ಕಂಥ ಕೆಲವು ವಿಧಾನಗಳು ಅಥವಾ ಅಲ್ಲಿರ್ತಕ್ಕಂಥ ವಿಶೇಷತೆಗಳನ್ನು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಆ ಲಕ್ಷಣಗಳು ನಿಮಗೆ ಗೊತ್ತಿದ್ದರೆ ಯಾವುದೇ ಸಂಕೇತದಲ್ಲಿ ಬರೀಬಹುದು. ಹಾಗಾದರೆ ಯಾವ ರೀತಿ ಬರೀಬಹುದು? ಇಲ್ಲಿ ಮುಖ್ಯವಾಗಿ ಗಮನಿಸ್ತಕ್ಕಂಥ ಒಂದು ಅಂಶ ಏನಪ್ಪ ಅಂತ ಹೇಳಿದ್ರೆ IXCMಗಳನ್ನು ಅಂದರೆ ಈ 4 ಸಂಕೇತಗಳನ್ನು ನಾವು ಕೇವಲ 3 ಬಾರಿ ಅಥವಾ 3ಕ್ಕಿಂತ ಕಡಿಮೆ ಬರ್ಕೋಬಹುದೇ ಹೊರತು 3ಕ್ಕಿಂತ ಹೆಚ್ಚು ಬಾರಿ ಸತತವಾಗಿ ಮೆನ್ಷನ್ ಮಾಡಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ಇಲ್ಲಿ ಐಯನ್ನು 3 ಬಾರಿ ಬರೀಬಹುದು, 1 ಟೈಮ್ ಬರ್ಕೋಬಹುದು, ಸೆಕೆಂಡ್ ಟೈಮ್ ಬರೀಬಹುದು, ತಪ್ಪಲ್ಲ, 3 ಸರಿ ಬರೀಬಹುದು. ಆದರೆ 4ನೇ ಬಾರಿ ಬರೀಲಿಕ್ಕೆ ಬರಲ್ಲ. ಯಾಕಂದ್ರೆ ಇದರ ಬೆಲೆ 4 ಅಂತ ಹೇಳಿಕಾಗಲ್ಲ. ದಿಸ್ ಇಸ್ ನಾಟ್ ಎ 4. ಹಾಗಾದ್ರೆ X ಅನ್ನು ಕೂಡ ಅಷ್ಟೇ ಸತತವಾಗಿ ಕಂಟಿನ್ಯೂಸ್ ಆಗಿ 3 ಟೈಮ್ಸ್ ಅಂದ್ರೆ 3 ಬಾರಿ ಕಂಟಿನ್ಯೂ ಬರೀಬಹುದು. ಆದರೆ 4ನೇ ಬಾರಿ ಇನ್ನೂ ಕೂಡ ನಿಮಗೆ ಬರೀಲಿಕ್ಕಾಗಲ್ಲ. ದಿಸ್ ಇಸ್ ಎ ರಾಂಗ್. ಈ ರೀತಿ ಬರೆಯಕ್ಕೆ ಬರೋದಿಲ್ಲ. ಹಾಗಾದ್ರೆ ಇದು 3 ಸರಿ ಬರೆದ್ರೆ 300 ಆಯಿತು. ಆಗ 400 ಬರೀಬೇಕಾದ್ರೆ 4 ಸರಿ ಬರ್ಕೋಬೇಕು ಅನ್ನೋದು ತಪ್ಪು. ಹಾಗಾದ್ರೆ
ಸಂಖ್ಯಾ ಸೂಚಕ ಇರುತ್ತೆ, ಅದನ್ನು ಬಳಕೆ ಮಾಡ್ಕೋಬೇಕು. ಈ ರೀತಿಯಾಗಿ ನೆನಪಿರಬೇಕು ನಿಮಗೆ, ಐ ಎಕ್ಸ್ ಸಿ ಎಂಗಳನ್ನು ಸತತವಾಗಿ 3 ಬಾರಿ ಬರೀಬಹುದು, 3ಕ್ಕಿಂತ ಹೆಚ್ಚು ಬಾರಿ ಬರಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು. ಎಸ್, ಇಲ್ಲಿ V2 ಕೇವಲ 1 ಬಾರಿ ಮಾತ್ರ ಬಳಸಬಹುದು, ಅದಕ್ಕಿಂತ 1ಕ್ಕಿಂತ ಹೆಚ್ಚು ಬಾರಿ ಬಳಸಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನಿಮಗೆ ಉದಾಹರಣೆಗೆ V means 5. ಒಂದು ವೇಳೆ V 10 ಅಂತಕ್ಕಂಥದ್ದು ತಪ್ಪು. ಅಂದ್ರೆ V2 2 ಬಾರಿ ಬಳಸೋಂಗಿಲ್ಲ, ಕೇವಲ 1 ಬಾರಿ ಮಾತ್ರ ಬಳಸಬಹುದು, 1ಕ್ಕಿಂತ ಹೆಚ್ಚು ಬಾರಿ ಬಳಸಕ್ಕಾಗಲ್ಲ. ಸೇಮ್ ಲೈಕ್ ದಿಸ್ L ಅಂತಂದು ಹೇಳಿದೆಪ್ಪ ಅಂದ್ರೆ L ಅಂತ ಹೇಳಿದ್ರೆ 50ಕ್ಕೆ ಸಮ ಅಂತ ಹೇಳಿದ್ವಿ, 50 ಅಂತ ಹೇಳ್ತೀವಿ. ಆಗ ಒಂದು ವೇಳೆ ಏನಾದ್ರು L 100 ಅನ್ನೋದು ತಪ್ಪು, 100 ಅಂತ ಹೇಳಕ್ ಬರೋದಿಲ್ಲ. ಅದಕ್ಕೆ ಸಂಬಂಧಿಸಿದಂತಕ್ಕಂಥ ಒಂದು ಸಂಖ್ಯಾ ಸೂಚಕ ಇದೆ, 100ಕ್ಕೆ C ಅಂತಕ್ಕಂಥದ್ದನ್ನ ಬಳಸ್ತೀವಿ ನಾವು. ಅರ್ಥ ಅಂತ ಹೇಳ್ತಿರೋದು ಈಗ. ಅದೇ ರೀತಿಯಾಗಿ D means 500, ಅದನ್ನ ಏನಾದ್ರು 2 ಟೈಮ್ 3 ಟೈಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ವೇಳೆ DD ಅಂತಂದ್ರೆ ಬಂದ್ಬಿಟ್ಟು 1000 ಅನ್ನೋ ತಪ್ಪು. ಆದ್ರೆ ಈ 1000ಕ್ಕೆ ಇರ್ತಕ್ಕಂಥ ಇನ್ನೊಂದು ಸಂಖ್ಯಾ ಸೂಚಕ ಇದೆ, ಅದಕ್ಕೆ ನಾವು M ಅಂತ ಕರೀತೇವೆ. ಹಾಗಾಗಿ ಈ ಲಕ್ಷಣಗಳು ನಿಮ್ಗೆ ಗೊತ್ತಿರಲಿ. IHCM ಅವು ಕನಿಷ್ಠ ಅಂದ್ರೆ 3 ಬಾರಿ ಬಳಸ್ಕೊಳ್ರಿ. VLD ಕೇವಲ ನೀವು 1 ಬಾರಿ ಮಾತ್ರ ಬಳಸಬೇಕು, 1ಕ್ಕಿಂತ ಹೆಚ್ಚು ಬಾರಿ ಬಳಸೋದಿಲ್ಲ. ಈ ಲಕ್ಷಣ ಅರ್ಥ ಆದ್ರೆ ಇದು ಬರ್ತಕ್ಕಂಥ ಮುಂದಿನ ಲಕ್ಷಣ ಏನಪ್ಪ ಅಂತಂದ್ರೆ, ಬರಿಬೇಕಾದಾಗ ಅಥವಾ ನಾವು ಓದಿ ಅರ್ಥ ಮಾಡ್ಕೋಬೇಕಾದಾಗ ಈ ಕೊಡ್ತಕ್ಕಂಥ ಈ ಒಂದು ಲಕ್ಷಣ ನಿಮಗೆ ಸಂಪೂರ್ಣವಾಗಿ ಅರ್ಥ ಇರಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಒಂದು ದೊಡ್ಡ ಸಂಕೇತದ ಮುಂದೆ ಹಿಂದೆ ತಗೊಳ್ಳಿ, ಹಿಂದೆ ಚಿಕ್ಕ ಸಂಕೇತ ಬಂದಾಗ ವ್ಯವಕಲನ ಕ್ರಿಯೆ ಮಾಡಿ. ಯಾವುದೇ ಒಂದು ದೊಡ್ಡ ಸಂಕೇತದ ಹಿಂದೆ ಚಿಕ್ಕ ಸಂಕೇತ ಬಂದಾಗ ಏನ್ ಸರ್ ಇದು? ದೊಡ್ಡ ಸಂಕೇತ ಯಾವುದು, ಚಿಕ್ಕ ಸಂಕೇತ ಯಾವುದು? ಉದಾಹರಣೆ ನೋಡಿ, ಈಗ ಇಲ್ಲಿ ಐ ಮತ್ತು ವಿ ಅಂತಕ್ಕಂಥ 2 ಅಕ್ಷರಗಳನ್ನ ಕೊಟ್ಟಿದ್ವಿ. ಇಲ್ಲಿ ಐ ಮತ್ತು ವಿ ಅಂದಾಗ ದೊಡ್ಡ ಸಂಕೇತದ ಹಿಂದೆ ಚಿಕ್ಕದು. ಈಗ ವಿ ದೊಡ್ಡದು ಅಥವಾ ಐ ದೊಡ್ಡದು ಅಂದಾಗ ವಿ ಮೀನ್ಸ್ 5, ಐ ಮೀನ್ಸ್ 1 ಅಂತ ಹೇಳ್ತೀವಿ. ಹಾಗಾದ್ರೆ ದೊಡ್ಡ ಸಂಕೇತದ ಹಿಂದೆ ಚಿಕ್ಕ ಸಂಕೇತ ಬಂದಾಗ ಇದು ಏನಾಗುತ್ತೆ? ವಿ ಮೀನ್ಸ್ 5 ಮೈನಸ್ 1 = 4. ಅಂದ್ರೆ ನಾವೀಗ ವ್ಯವಕಲನ ಕ್ರಿಯೆ ಮಾಡಿದ್ರೆ ಇದರ ಬೆಲೆ 4 ಅಂತಾನೆ ಅರ್ಥ. ಅದೇ ರೀತಿಯಾಗಿ HCM ಈ ಎರಡರಲ್ಲಿ ದೊಡ್ಡದು ಯಾವುದು? C means 100, then X means only 10. ಹಾಗಾದ್ರೆ ದೊಡ್ಡ ಸಂಕೇತದ ಹಿಂದೆ ಚಿಕ್ಕ ಸಂಕೇತ ಬಂದಿದೆ. ಹಾಗಾದಾಗ ಇದೇನ್ ಮಾಡ್ತೀವಿ? 100 ಮೈನಸ್ 10 = 90. ಹಾಗಾದ್ರೆ ಇದರ ಬೆಲೆ 90 ಅಂತ ಅರ್ಥ, ಇದರ ಬೆಲೆ 4 ಅಂತ ಅರ್ಥ. ಒಂದು ವೇಳೆ X I ಈ ಎರಡರಲ್ಲಿ ಅತ್ಯಂತ ದೊಡ್ಡದು X ಹಿಂದೆ I ಬಂದಾಗ ಇದೇನು? X means 10 ಮೈನಸ್ 1 = 9. ಈ ರೀತಿ ಯಾವುದೇ ಒಂದು ದೊಡ್ಡ ಸಂಕೇತದ ಹಿಂದೆ ಚಿಕ್ಕ ಸಂಕೇತಗಳು ಬಂದಾಗ ನಾವು ವ್ಯವಕಲನ ಕ್ರಿಯೆಯನ್ನು ಮಾಡಬೇಕು. ಒಂದು ವೇಳೆ ಯಾವುದೇ ಒಂದು ದೊಡ್ಡ ಸಂಕೇತದ
ಮುಂದೆ ದೊಡ್ಡ ಸಂಕೇತದ ಮುಂದೆ ಚಿಕ್ಕ ಸಂಕೇತ ಬಂದಾಗ ಸಂಕಲನ ಕ್ರಿಯೆ ಮಾಡಿ. ಸಂಕಲನ ಕ್ರಿಯೆಯನ್ನ ನಾವು ಮಾಡಬೇಕಾಗುತ್ತೆ. ನೋಡ ಈಗ ಯಾವ ರೀತಿ ಬರ್ತಕ್ಕಂಥದ್ದು. ಈಗ ಅದೇ ಈಗ ವಿ ಐ ಈ ದೊಡ್ಡ ಸಂಕೇತದ ಮುಂದೆ ಚಿಕ್ಕ ಸಂಕೇತ ಬಂದಾಗ ಇದು ನಾವು ಸಂಕಲನ ಕ್ರಿಯೆ ಮಾಡಬೇಕಾಗುತ್ತೆ. ಸಂಕಲನ ಮೀನ್ಸ್ ಪ್ಲಸ್ 5 + 1 = 6. ಇವು ಸ್ಥಾನ ಬೆಲೆಗಳು ಇರೋದಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ. ಕೇವಲ ಮುಖ ಬೆಲೆಗಳು ಮಾತ್ರ 5 1 ಇವನ್ನ ಕೂಡಿಸಿಕೊಂಡಾಗ 6 ಅಂದ್ರೆ ವಿ ಐ ಮೀನ್ಸ್ 6 ಅಂತ ಹೇಳ್ತೀವಿ. ನೆಕ್ಸ್ಟ್ x 1 1 1 equals ಇಲ್ಲಿ x ಅಂದ್ರೆ 10 ಅಂತ ಅರ್ಥ. ಪ್ಲಸ್ 1 ಪ್ಲಸ್ 1 ಪ್ಲಸ್ 1 = 13 ಅಂತ ಹೇಳ್ತೀವಿ. ಹೌದಾ? ಅದೇ ರೀತಿಯಾಗಿ lx i ಹಾಗಾದ್ರೆ l means 50 then x means 10 plus 1 plus 1 equals to 62 ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ಒಂದು ದೊಡ್ಡ ಸಂಕೇತದ ಮುಂದೆ ಚಿಕ್ಕ ಸಂಕೇತಗಳು ಬಂದಾಗ ಸಂಕಲನ ಕ್ರಿಯೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಇದು. ಇಷ್ಟು ವಿಷಯ ಸಂಪೂರ್ಣವಾಗಿ ಗೊತ್ತಿರಲಿ. ಅದರ ಜೊತೆಗೆ ಇನ್ನೊಂದು ಲಕ್ಷಣ ಇದೆ, ಅದನ್ನು ಕೂಡ ನಾನು ನಂತರದಲ್ಲಿ ಹೇಳ್ತೀನಿ. ಈಗ ನೋಡಿ ಮಕ್ಕಳೇ, ಈ ರೋಮನ್ ಸಂಕೇತದ ಮೇಲೆ ಎಲ್ಲ ರೋಮನ್ ಸಂಕೇತದ ಮೇಲೆ ಅಡ್ಡಗೆರೆ ಹಾಕಬಾರ್ದು. ಕೆಲವೊಂದಕ್ಕೆ ತಂದೆ ಇರತಕ್ಕಂಥ ಒಂದು ಮುಖಬೆಲೆ ಇದೆ. ಆದರೆ ರೋಮನ್ ಸಂಕೇತದ ಮೇಲೆ ಅಡ್ಡಗೆರೆ ಇಳಿದರೆ ಅದರ ಬೆಲೆ 1000 ಪಟ್ಟು ಅಥವಾ 1000ದಷ್ಟು ಹೆಚ್ಚಾಗುತ್ತದೆ ಅಂತ ಹೇಳಿ. ಉದಾಹರಣೆಗೆ ಇದು ವಿ ಅಂತ ಹೇಳಿದ್ರೆ 5 ಅಂತ ಹೇಳಿದೆ. ಈ 5ರ ಮೇಲೆ ಒಂದು ಅಡ್ಡಗೆರೆ ಬಂದಾಗ ಇದರ ಬೆಲೆ 1000ದಷ್ಟು ಹೆಚ್ಚಾಯಿತು. ಅಂದ್ರೆ 5 × 1000 = 5000 ಅಂತ ಹೇಳ್ಬೋದು. 10ರ ಮೇಲೆ ಅಡ್ಡಗೆರೆ ಬಂದ್ರೆ 10,000. 10 × 1000. ಒಂದು ವೇಳೆ 11ರ ಮೇಲೆ ಅಡ್ಡಗೆರೆ ಬಂದ್ರೆ 11 × 1000 = 11,000. ಹಾಗಾದ್ರೆ ಸರ್ 1ರ ಮೇಲೆ ಅಡ್ಡಗೆರೆ ಬಂದ್ರೆ 1,000 ಅಂತ ಕೇಳಬೇಡ. ಯಾಕಂದ್ರೆ 1ರ ಮೇಲೆ ಅಡ್ಡಗೆರೆ ಹಾಕಿದಾಗ 1000 ಅಂತಕ್ಕಂಥ ಒಂದು ಬೆಲೆ, ಅದರ ಮುಖ ಬೆಲೆ, ಇದು ಒಂದು ಸಂಕೇತ ಇದೆ m ಅಂತ ತೋರಿಸ್ತೀವಿ ನಾವೀಗ. 2ರ ಮೇಲೆ ಅಡ್ಡಗೆರೆ ಹಾಕಿದ್ರೆ 2000 ಆಗೋದಿಲ್ಲ. ಇದಕ್ಕೆ m ಅಂತ ಹೇಳ್ತೀವಿ. 3ರ ಮೇಲೆ ಅಡ್ಡಗೆರೆ ಹಾಕಿದ್ರೆ 3000 ಆಗೋದಿಲ್ಲ. ಇದಕ್ಕೆ m ಅಂತ ಹೇಳ್ತೀವಿ. ಒಂದು ವೇಳೆ 4000 ಬರೀಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ 4000 ಅಡ್ಡಗೆರೆ ಹಾಕಿದ್ರೆ ಬೆಲೆ 4000 ಸರಿಯಾದ ಉತ್ತರ. ಈ ರೀತಿಯಾಗಿ ಯಾವುದೇ ಒಂದು ರೋಮನ್ ಸಂಕೇತದ ಮೇಲೆ ಅಡ್ಡಗೆರೆ ಬೆಳೆದಾಗ ಅದರ ಬೆಲೆ 1000 ಪಟ್ಟು ಹೆಚ್ಚಾಗುತ್ತೆ. ಈ ಲಕ್ಷಣವನ್ನು ಇಷ್ಟು ಗೊತ್ತಿದ್ರೆ, ಅದರ ಜೊತೆಗೆ 0 ಬೆಳಕೆ ಇಲ್ಲ, ಅದರ ಜೊತೆಗೆ ಸ್ಥಾನ ಬೆಲೆಗಳಿಲ್ಲ, ಕೇವಲ ಮುಖ ಬೆಲೆಗಳ ಮೊತ್ತ ಆ ಸಂಖ್ಯೆಯಾಗಿರುತ್ತೆ. ಈ ಲಕ್ಷಣವು ನಿಮ್ಗೆ ಗೊತ್ತಿರಲಿ. ಅದೇ ರೀತಿ ಅದರಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ನೋಡಿ ಮಕ್ಕಳೇ, ಈಗ ಇದರಲ್ಲಿ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಕೂಡ ನೀವು ಮಾಡಬಹುದು. ಆದರೆ ಇಲ್ಲಿ ನೋಡಿ, ಇವುಗಳ ಬೆಲೆಗಳು ನಿಮಗೆ ಗೊತ್ತಿರಲಿ. MD + CD = ಇಲ್ಲಿ ಸ್ಥಾನ ಬೆಲೆ ಇಲ್ಲ ಅಂತ ನಿಮಗೆ ಮೊದಲೇ ಹೇಳಿದ್ದೆ ನಾನು. ಒಂದು ವೇಳೆ ಹಂಗೆ ಹಾಕಿದ್ರೆ ಏನಾದ್ರು MD + CD ಹಾಕೊಂಡು DD = 1000, MC ಈ ರೀತಿ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಸ್ಥಾನ ಬೆಲೆ ಇರೋದಿಲ್ಲ, ಕೇವಲ ಮುಖ ಬೆಲೆಗಳನ್ನು ಮಾತ್ರ ಕೂಡಿಸ್ರಿ ಅಂತ ಹೇಳ್ತಾರೆ ನನಗ. ಹಾಗಾದ್ರೆ M means 1000 plus D means 500 equals to ಎಷ್ಟಾಗಿದೆ? ಈಗ MD ಅಂತ ಹೇಳಿದ್ರೆ 1500 ಅಂತ ಹೇಳಿ 1500. M ಅಂದ್ರೆ 1000, D ಅಂದ್ರೆ 500, 1500 ಪ್ಲಸ್ CD ಅಂತ ಇದೆ.
ಸಿ ಡಿ ಅಂತಂದಾಗ ನಾ ಇಲ್ಲೇ ಇದೆ, ಯಾವುದೇ ಒಂದು ದೊಡ್ಡ ಸಂಕೇತದ ಮುಂದೆ ಚಿಕ್ಕ ಸಂಕೇತ ಬಂದಾಗ ಸಂಕಲನ ಕ್ರಿಯೆ ಮಾಡಿ, ಯಾವುದೇ ಒಂದು ದೊಡ್ಡ ಸಂಕೇತದ ಹಿಂದೆ ಚಿಕ್ಕ ಸಂಕೇತದ ಮುಂದೆ ದೊಡ್ಡ ಸಂಕೇತ ಬಂದಾಗ ವ್ಯವಕಲನ ಕ್ರಿಯೆ ಮಾಡಬೇಕು. 500 - 100 = 400 ಅಂತ ಹೇಳಿದೆ. ಸಿ ಡಿ ಅಂದರೆ 400, ಎಂ ಡಿ ಅಂದರೆ 1500. ಹಾಗಾದ್ರೆ ಇವುಗಳ ಮೊತ್ತ ಎಷ್ಟಾಗುತ್ತೆ? ಹೌದಾ? ಏನಾಗಿರೋದು? 1500 + 400 = 1900, 1900 ಅಂತ. ಅದನ್ನೇ ನಾವು ರೋಮನ್ ಸಂಖ್ಯೆಯಲ್ಲಿ ಬರೆಸೋಣ ಅಂತ ಹೇಳ್ತೇವೆ ಅಂದ್ರೆ ನೀವು ಬರೆಯಬಹುದು ಎಂ ಅಂದ್ರೆ 1000 ಆಯ್ತು. ಇನ್ನು 900ಕ್ಕೆ ಬರ್ತಕ್ಕಂಥದ್ದು ಯಾವುದು? ಸಿಎಂ. ಸಿಎಂ ಮೀನ್ಸ್ ಅಂದ್ರೆ MCM ಮೀನ್ಸ್ 1900 ಅಂತ ಅರ್ಥ. ಈ ರೀತಿಯಲ್ಲಿ ಕೂಡ ನೀವು ಬರೆಯಬಹುದಾಗಿದೆ. ಅದ್ರ ಜೊತೆಗೆ ಇಲ್ಲ MC ಅಂತಿದೆ. ಎಂ ಅಂತ ಹೇಳಿದ್ರೆ 1000 ಅಂತ ಹೇಳಿ ಪ್ಲಸ್ ಸಿ ಅಂತ ಮುಂದೆ ಚಿಕ್ಕ ಸಂಕೇತ ಐತಿ 100 ಆಯ್ತು, 1100 ಅಂತ ಹೇಳ್ಬೋದು. 1100 ಪ್ಲಸ್ DC, ದೊಡ್ಡ ಸಂಕೇತದ ಮುಂದೆ ಚಿಕ್ಕ ಸಂಕೇತ ಬಂದಿದೆ, ಸಂಕಲನ ಕ್ರಿಯೆ ಮಾಡಿ ಇದರ ಬೆಲೆ 600. ಡಿ ಅಂದ್ರೆ 500, ಸಿ ಅಂದ್ರೆ 100, ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು? 600. ಈಗ 1100 ಪ್ಲಸ್ 600 = 1700. ಅದನ್ನೇ ನಾವು ರೋಮನ್ ಸಂಖ್ಯೆ ಬಂದಾಗ 1000ಕ್ಕೆ ಸಮನಾಗಿರ್ತಕ್ಕಂಥದ್ದು ಎಂ. ಇನ್ನು 700ಕ್ಕೆ ಸಂಬಂಧಪಟ್ಟದ್ದು 700 ಅಂತ ಹೇಳಿದಾಗ ಡಿ ಸಿ ಸಿ. ಡಿ ಅಂದ್ರೆ 500, ಸಿ 600, ಸಿ 7, ಒಟ್ಟು 1700 ಅಂತ ಹೇಳ್ಬೋದು. ಅದೇ ರೀತಿ ಸಿಎಂ ಪ್ಲಸ್ ಡಿಸಿ ಅಂದ್ರೆ ಸಿಎಂ ಅಂದ್ರೆ ಚೀಫ್ ಮಿನಿಸ್ಟರ್ ಅಂತಲ್ಲ, ಮತ್ತೆ ಚೀಫ್ ಮಿನಿಸ್ಟರ್ ಡಿಸಿ ಕೂಡಿಸಿ ಚಾಲನೆ ಮಾಡ್ರಿ. ಆಮೇಲೆ ಇಲ್ಲಿ ಸಿಎಂ ಮೀನ್ಸ್ ಸಿಎಂ ದೊಡ್ಡ ಸಂಖ್ಯೆಯಿಂದ ಮುಂದೆ ದೊಡ್ಡ ಸಂಖ್ಯೆಯಿಂದ ಹಿಂದೆ ಚಿಕ್ಕ ಸಂಕೇತ ಬಂದಿದೆ. ಹಾಗಾದ್ರೆ ಸಿಎಂ ಅಂತ ಹೇಳಿದ್ರೆ ಅಂದ್ರೆ 1000ರಲ್ಲಿ 100 ಲೆಸ್ ಮಾಡಿದಾಗ ದೊಡ್ಡ ಸಂಖ್ಯೆಯಿಂದ ಹಿಂದೆ ಚಿಕ್ಕ ಸಂಕೇತ ಇದೆ 900 ಆಗುತ್ತೆ ಇದು. ಪ್ಲಸ್ ಡಿಸಿ ಮೀನ್ಸ್ 600 ಅಂತ ಹೇಳ್ಬೋದು. ಹೌದಾ? ಡಿಸಿ ಮೀನ್ಸ್ 600. ಹಾಗಾದ್ರೆ 900 ಪ್ಲಸ್ 600 = 1500. ಅದೇ 1500 ಮತ್ತೆ ರೋಮನ್ ಸಂಖ್ಯೆಯಲ್ಲಿ ಬರೆದಾಗ 1000 ಅಂದ್ರೆ ಎಂ ಡಿ ಮೀನ್ಸ್ 1500 ಅಂತ ಹೇಳ್ಬೋದು. ಈಗ ಇಲ್ಲಿ ಬರೋಣ. ಈ ಪ್ರತಿಯೊಂದು ಮುಖಬೆಲೆಗಳ ಮೊತ್ತವನ್ನು ಕಂಡುಹಿಡ್ಕೊಳ್ರಿ. ಎಂ ಅಂತಂದ್ರೆ 1000 ಪ್ಲಸ್ 100, 1100, 1200, 1300, 1350, ಇದು 9, 1350. ನೋಡಿ, ಎಂ ಅಂದ್ರೆ 1000, ಸಿ 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 ಅಂದ್ರೆ 300, 1 ಸಿ ಅಂದ್ರೆ 100 ಪ್ಲಸ್ ಸಿ ಒಟ್ಟು 300, 1300 ಆಯಿತು. ಇದು ಎಲ್ ಅಂದ್ರೆ 50, 1350. ಇದು IX ಅಂತಂದ್ರೆ 9 ಅಂತ ಅರ್ಥ. ಹಾಗಾದ್ರೆ 1359 ಅಂತ ಓದಬಹುದು. ಪ್ಲಸ್ ಇಲ್ಲಿ ಬರೋಣ. ಎಂ ಮೀನ್ಸ್ 2000, 2000. ಇಲ್ಲಿ ಬರ್ಕೊಂಡೋಣ 2000. ಸಿ 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 = 300, ಐ ಮೀನ್ಸ್ 1, ಹಾಗಾಗಿ 1 0 3, 2301 ಅಂತ ಅರ್ಥ. ಹಾಗಾದ್ರೆ 2301, 1359 ಪ್ಲಸ್ 2301 ಅನ್ನು ಕೂಡಿಸೋಣ. ಯಾಕಂದ್ರೆ 1359 ಇರುತ್ತೆ. 9 ಹತ್ತಕ್ಕೆ 0 + 1, 1 5 6 3 3 6 1 2. ಉತ್ತರ 3660 ಅಂತ ಹೇಳಿ. ಒಂದು ವೇಳೆ ಅದನ್ನು ನಾವೇನಾದರೂ ಯಾವುದರಲ್ಲಿ ರೋಮನ್ ಸಂಕೇತಕ್ಕೆ ಪರಿವರ್ತನೆ ಮಾಡಿ ಅಂತ ಹೇಳಿದ್ರೆ 3000 ಅಂತಂದ್ರೆ ಎಂ 3000 ಪ್ಲಸ್ 600 ಇದೆ. 600 ಮೀನ್ಸ್
ಡಿ ಅಂದರೆ 5, ಸಿ 6 60 ಇದೆ ಎಲ್ ಎಕ್ಸ್ ಅಂದರೆ 1000 2000 3600 ಇದೆಷ್ಟು 60 ಅಂತ ಓದು. ಈ ರೀತಿಯಾಗಿ ನಾವು ರೆಡಿ ಮಾಡ್ಬೋದು. ಇದರಲ್ಲಿ ಸಂಕಲನ ವ್ಯವಕಲನ ಗುಣಾಕಾರ ಭಾಕಲನ ಕೂಡ ನೀವು ಮಾಡ್ತಾ ಹೋಗ್ಬೋದಾಗಿದೆ ಇದರಲ್ಲಿ. ಅದ್ರ ಜೊತೆಗೆ ಮಕ್ಕಳೇ ಇಲ್ಲಿರ್ತಕ್ಕಂಥ ಈ ಲೆಕ್ಕಗಳನ್ನು ಡಿ ಸಿ ಐ ಎಕ್ಸ್ ಪ್ಲಸ್ ಎಂ ಸಿ ಎಕ್ಸ್ ಐ ಈ ರೀತಿ ಈ ಎಲ್ಲ ಸಂಕೇತಗಳಿಗೆ ನೀವು ತಂದೆ ಇರತಕ್ಕಂಥ ಒಂದು ಮುಖ ಬೆಲೆಗಳ ಮೊತ್ತವನ್ನು ಕಂಡುಹಿಡಿದುಕೊಂಡು ಈ ಲೆಕ್ಕನ ನೀವು ಇದು ಸಂಕಲನ ಇದು ವ್ಯವಕಲನಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಲೆಕ್ಕಗಳೆಲ್ಲವೂ ನೀವು ಮಾಡ್ತಾ ಅದ್ರ ಜೊತೆಗೆ ಇವತ್ತು 1 ರಿಂದ 100 ಈ ರೋಮನ್ ಸಂಕೇತಗಳನ್ನು ಅಥವಾ ಸಂಖ್ಯೆಗಳನ್ನ ಬರೀರಿ. ನಾಳೆ 101 ರಿಂದ 100 ಇವತ್ತು ಬರೀರಿ. ನಾಳೆ ನೆಕ್ಸ್ಟ್ 101 ರಿಂದ ನೆಕ್ಸ್ಟ್ 1000 ನೀವು ನಾಳೆ ನೀವು ಕಲಿಬೋದು. ನಿಮಗೇನಾದರೂ ಡೌಟ್ ಇತ್ತಂದರೆ ಇಲ್ಲಿ ನೋಡಿ, ಈಗ ಸರ್ 10 ಆಯಿತು, ಎಕ್ಸ್ 10 ಎಕ್ಸ್ ಎಕ್ಸ್ 20 ಎಕ್ಸ್ 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 30 ನೆಕ್ಸ್ಟ್ 40 ಬರಬೇಕಾಯಿತು. ಎಕ್ಸ್ ಎಲ್ ಇಸ್ ಈಕ್ವಲ್ ಟು 40, ಎಲ್ ಇಸ್ ಈಕ್ವಲ್ ಟು 50, ನೆಕ್ಸ್ಟ್ ಎಲ್ ಎಕ್ಸ್ ಇಸ್ ಈಕ್ವಲ್ ಟು 60, ಎಲ್ ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು 70, ಎಲ್ ಎಕ್ಸ್ 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 ಇಸ್ ಈಕ್ವಲ್ ಟು 80. ನೆಕ್ಸ್ಟ್ 90 ಅಲ್ವಾ, ಸಿ ಎಚ್ ಸಿ ಇಸ್ ಈಕ್ವಲ್ ಟು 90, ಇದು ಸಿ ಇಸ್ ಈಕ್ವಲ್ ಟು 100, ಸಿ ಸಿ ಇಸ್ ಈಕ್ವಲ್ ಟು 200, ಸಿ 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 ಇಸ್ ಈಕ್ವಲ್ ಟು 300. ನೆಕ್ಸ್ಟು 400 ಬೇಕಲ್ವಾ, ಸಿ ಡಿ ಇಸ್ ಈಕ್ವಲ್ ಟು 400, ಡಿ ಇಸ್ ಈಕ್ವಲ್ ಟು 500, ಡಿ ಸಿ ಇಸ್ ಈಕ್ವಲ್ ಟು 600, ಡಿ ಸಿ ಸಿ ಇಸ್ ಈಕ್ವಲ್ ಟು 700. ನೆಕ್ಸ್ಟ್ ಡಿ ಸಿ 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 ಇಸ್ ಈಕ್ವಲ್ ಟು 800. ನೆಕ್ಸ್ಟ್ 900 ಬೇಕಲ್ವಾ, ಸಿ ಎಂ ಇಸ್ ಈಕ್ವಲ್ ಟು 900, ಎಂ ಇಸ್ ಈಕ್ವಲ್ ಟು 1000, ಎಂ ಎಂ ಇಸ್ ಈಕ್ವಲ್ ಟು 2000, ಎಂ 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 ಇಸ್ ಈಕ್ವಲ್ ಟು 3000, ಐ ವಿ ಇಸ್ ಈಕ್ವಲ್ ಟು 4000, ವಿ ಇಸ್ ಈಕ್ವಲ್ ಟು 5000. ಈ ರೀತಿಯಾಗಿ ನೋಡಿ, ಇಷ್ಟು ಬೇಗ 5000 ನಾವು ಮಾಡಿ ಮುಗಿಸ್ಬಿಟ್ಟು ಈಗ ಅದು ಮತ್ತೆ ಹಿಂಗೆ ಬರೀಕೋ ಮಾಡಿ ನೀವು 10 ಆದರೆ ಸರ್ ನಮಗೆ ಒಂದು ವೇಳೆ 40 ಗೊತ್ತಿಲ್ಲ ಸರ್, ಎಕ್ಸ್ 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 ಅಂತ ಆಯಿತು, ಅದನ್ನು 4 ಸರಿ ಬರ್ಕೋಬೇಕಾ, ಎಕ್ಸೆಲ್ ಅಂತ ಹೇಳಿದ್ರೆ 40 ಅಂತ ಅರ್ಥ. ಈ ರೀತಿಯಾಗಿ ನೀವು ಇವತ್ತು 1 ರಿಂದ 100 ನೀವು ಎಲ್ಲ ಸಂಕೇತಗಳನ್ನ ಬರೀರಿ. ನಮ್ಮ ನಾಳೆ 100, 1 ರಿಂದ 200, 1000 ಬರ್ಕೊಡ್ರಿ, ತಪ್ಪೇನು ನಿಮಗೆ. ಮುಂದೆ ಈ ರೀತಿ ಲೆಕ್ಕಗಳನ್ನ ಮಾಡಿ ಇದ್ರ ಜೊತೆಗೆ ನೀವು ಬೇರೆ ಬೇರೆ ಲೆಕ್ಕಗಳನ್ನ ಹಾಕೊಂಡು ಮಾಡಿ ನನಗೆ ವಾಟ್ಸಪ್ ಮೂಲಕ ಕಳಿಸ್ರಿ. ಅದು ತಪ್ಪು ಅಥವಾ ಸರಿ ಅದನ್ನು ನೀವು ಪರೀಕ್ಷೆ ಮಾಡಿಬಿಟ್ಟು ನಾನು ವಾಪಸ್ ಕಳಿಸ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ.